ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು 4 ಸ್ಟಾಕ್ ಬಗ್ಗೆ ಡೀಟೇಲ್ಸ್ ನೋಡೋಣ. ಜೊತೆಗೆ ಅವ್ರದ್ದು ಇಂಪಾರ್ಟೆಂಟ್ ನ್ಯೂಸ್ ಕೂಡ ಬಂದಿದೆ. ಕೆಲವೊಂದು ಕ್ವಾರ್ಟರ್ ರಿಸಲ್ಟ್ಸ್ ಕೂಡ ಬಂದಿದೆ 4ದು ನೋಡೋಣ. ಈಗ ಆಲ್ರೆಡಿ ಆ 4 ಸ್ಟಾಕ್ಗಳು ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮತ್ತು ಮುಂದೆ 1 or 2 ಇಯರಲ್ಲಿ ತುಂಬ ಒಳ್ಳೆ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿಗಳು. ಸೊ ಇವತ್ತು ಆ ರಿಸಲ್ಟ್ಸು ಡೀಟೇಲ್ಸನ್ನು ನೋಡೋಣ ಒಂದೊಂದಾಗೆ. ಸೊ ಮೊದಲನೇದು ಒಂದು ಇಲ್ಲಿ ನೋಡಿ, US ಬೇಸ್ಡ್ ಇನ್ವೆಸ್ಟ್ಮೆಂಟ್ ಫರ್ಮ್ GQG ಅಂತಕ್ಕಂಥ ಒಂದು US ಬೇಸ್ಡ್ ಇನ್ವೆಸ್ಟ್ಮೆಂಟ್ ಫರ್ಮು ಪಿಕ್ಡ್ ಅಪ್ 8.1 ಸ್ಟೇಕ್ ಇನ್ ಅಡಾನಿ ಪವರ್. $1.1 ಬಿಲಿಯನ್ ಡೀಲ್ ಅಂದರೆ ಹತ್ತತ್ರ 9,000 ಕೋಟಿಯನ್ನು ಇವರು ಅಡಾನಿ ಪವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, 9,000 ಕೋಟಿ. ಸೊ ಅಷ್ಟಲ್ಲದೆ ಇನ್ನೊಂದು ರೀಸೆಂಟಾಗಿ ಮತ್ತೊಂದು ಗಲ್ಫ್ ಕಂಟ್ರಿದೊಂದು ಯಾವುದೋ ಮೆಸೇಜ್ ಬಂದಿತ್ತು. ಸೊ ಅವರು ಕೂಡ $0.5 ಬಿಲಿಯನ್ ಏನೋ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಈಗ ಮುಂದೆ ಬರ್ತಾ ಇದ್ದಾರೆ ಅಡಾನಿ ಪವರ್ಲ್ ಅಂತೇಳಿ. ಸೊ ಇದೇ ಥರ ನೀವು ರೆಗ್ಯುಲರಾಗಿ ಅವಾಗವಾಗ ನ್ಯೂಸ್ ಬರ್ತಾನೆ ಇದ್ದಾವೆ. ಅಂದರೆ ಆಲ್ ಓವರ್ ವರ್ಲ್ಡ್ ದೊಡ್ಡ ಇನ್ವೆಸ್ಟ್ ಫರ್ಮ್ಸ್ ಕೂಡ, ಆಮೇಲೆ ದೊಡ್ಡ ಇನ್ವೆಸ್ಟರ್ಸ್ ಕೂಡ ಅಡಾನಿ ಪವರಲ್ಲಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದ್ದಾರೆ. ಸೊ ಇದು ಒಂದು ಅಡಾನಿ ಪವರ್ ಶೇರ್ ಹೋಲ್ಡರ್ಸಿಗೆ ತುಂಬ ಒಳ್ಳೆಯ ಗುಡ್ ನ್ಯೂಸು. ಸೊ ಇದು ಏನಪ್ಪ ಅಂತಂದರೆ 400 ತನಕ ಹೋಗಿತ್ತು, ಬಟ್ ಹಿಂಡನ್ಬರ್ಗ್ ಇದಾದಾಗ ಫುಲ್ಲು ಕೊಲ್ಯಾಪ್ಸೇ ಆಗಿತ್ತು. ಸ್ಟಾಕು 140 ತನಕ ನಾವು ಬಂದಿತ್ತು. ಬಟ್ ಯಾರು ಲಾಸಲ್ಲಿ ಸೆಲ್ ಮಾಡಿಲ್ವೋ ಅವರು ಇವತ್ತು ಕೂಡ ಅಡಾನಿ ಪವರಲ್ಲಿ ಪ್ರಾಫಿಟಲ್ಲೇ ಇದ್ದಾರೆ ಅನ್ಕೋತೀನಿ. ಸೊ ಮತ್ತೆ ನೆಕ್ಸ್ಟ್ ಇದ್ರದ್ದು ಮುಂದಿನ ರಿಸಲ್ಟ್ಸ್ ಎಲ್ಲ ನೋಡೋಣ. ಇದ್ರದ್ದು 6 ಮಂತ್ಸ್ ನೀವು ನೋಡ್ತಾ ಇರ್ತಂದ್ರೆ 61% ನಿಮಗೆ ರಿಟರ್ನ್ಸನ್ನು ತೋರಿಸ್ತಾ ಇದೆ ಇದು ಲಾಸ್ಟ್ 6 ಮಂತ್ಸಲ್ಲಿ. ಅದೇ 5 ಇಯರಲ್ಲಿ ತೊಗೊಂಡ್ರೆ ನೀವು 5 ಇಯರಲ್ಲಿ ನಿಮಗೆ 670% ರಿಟರ್ನ್ಸ್, ಹತ್ತತ್ರ 700% ರಿಟರ್ನ್ಸನ್ನು ಕೊಟ್ಟಿದೆ ಅಡಾನಿ ಪವರು. ತುಂಬ ದೊಡ್ಡ ಮ್ಯಾಸಿವ್ ರಿಟರ್ನ್ಸ್ ಅನ್ಕೋಬೋದು. ಸೊ ಇದ್ರದ್ದು ಕ್ವಾರ್ಟರ್ ರಿಸಲ್ಟ್ಸ್ ಕೂಡ ಅನೌನ್ಸ್ ಮಾಡಿದ್ದಾರೆ, ಬನ್ನಿ ನೋಡೋಣ. ಅಡಾನಿ ಪವರ್ದು ಕ್ವಾರ್ಟರ್ ಎಂಡೆಡ್ September 30th ನೀವು ಕನ್ಸಲ್ಟೇಟೆಡ್ ರಿಸಲ್ಟ್ಸ್ ನೋಡೋದಾಯಿತು ಅಂತಂದರೆ. ಸೊ ಟೋಟಲ್ ರೆವೆನ್ಯೂ ಸ್ಟ್ಯಾಂಡ್ಸ್ ಅಟ್ 14,935 crores, ಅಂದರೆ ಹತ್ತಿರ 15,000 crores ಈ ಕ್ವಾರ್ಟರ್ಲಿ ಬಂದಿದೆ ಇದ್ರದ್ದು ಸೇಲ್ಸು. ಸೊ ಲಾಸ್ಟ್ ಕ್ವಾರ್ಟರ್ಲಿ ಇದು 18,000 ಸೇಲ್ಸ್ ಮಾಡಿದರು, ಅಂದರೆ ಸ್ವಲ್ಪ ಒಂದು 3,000 ಕೋಟಿ ಸೇಲ್ಸ್ ಕಡಿಮೆ ಆಗಿದೆ. ಓಕೆ, ಅಂದರೆ ಭಾಳ ತುಂಬ ಏನಲ್ಲ, ಬಟ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಲಾಸ್ಟ್ ಇಯರ್ ನೋಡಿ ನೀವು, ಲಾಸ್ಟ್ ಇಯರು 8,400 crores ಈ ಕ್ವಾರ್ಟರ್ಲಿ ಇದ್ದಂಥದ್ದು ಈ ಸರಿ 15,000 ಹತ್ತತ್ರ ಡಬಲ್. ಸೊ ಲಾಸ್ಟ್ ಇಯರ್ಗಿಂತ ರೆವೆನ್ಯೂ ಈ ವರ್ಷ ಡಬಲ್ ಆಗಿದೆ. ಕ್ವಾರ್ಟರ್ ಟು ಕ್ವಾರ್ಟರ್ ಸ್ವಲ್ಪ ಸ್ಲೈಡ್ ಕಮ್ಮಿ ಆಗಿದೆ. ಸೊ ಬಟ್ ನಾವು ಯೂಶ್ವಲ್ ಆಗಿ ಇಯರ್ ಟು ಇಯರ್ ಗ್ರೋತ್ಸ್ನೇ ನಾವು ನೋಡ್ತಾ ಹೋಗೋದು. ಸೊ ನಾವಂತಂದರೆ ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ, ಬಟ್ ಕ್ವಾರ್ಟರ್ನ ಲೆಕ್ಕ ಹಿಡಿಬೇಕಾಗುತ್ತೆ. ಯಾಕಂದರೆ ನಮಗೆ ನೆಕ್ಸ್ಟ್ ಇಯರಲ್ಲಿ ಇದು ಈ ಕ್ವಾರ್ಟರ್ದಲ್ಲಿ ಎಷ್ಟು ಬರುತ್ತೆ, ಸೊ ಟೋಟಲ್ ರೆವೆನ್ಯೂ ಎಷ್ಟಾಗುತ್ತೆ 1 ಇಯರ್ದು, ಅದೆಲ್ಲ ತುಂಬ ಕ್ಯಾಲ್ಕುಲೇಷನ್ ಆಗುತ್ತೆ. ಬಟ್ ಆ್ಯಸ್ ಆಫ್ ನಾವು ಇಟ್ಸ್ ರೆವೆನ್ಯೂನಲ್ಲಿ ತುಂಬ ಒಳ್ಳೆಯ ಡೆವಲಪ್ಮೆಂಟ್ ಇಯರ್ ಟು ಇಯರು. ಸೊ ಇದ್ರದ್ದು ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ನೀವು 9,000 crores ತೋರಿಸ್ತಾ ಇದೆ. ಸೊ ಇದ್ರದ್ದು ಈಗ ನೆಟ್ ಪ್ರಾಫಿಟನ್ನು ನೋಡಿದ್ರೆ 6,500 crores, 8,700 ಇತ್ತು. ಸೊ ಇಲ್ಲಿಗೆ 2,000 ಕೋಟಿ ಇದ್ದರೆ ಪ್ರಾಫಿಟ್ ಕಡಿಮೆ ಆಗಿದೆ ಕ್ವಾರ್ಟರ್ ಟು ಕ್ವಾರ್ಟರ್. ಬಟ್ ಇಯರ್ ಟು ಇಯರ್ ನೋಡಿರಿ, 695 crore 6,500 crores, 10 times, ನಿಯರ್ಲಿ 10 times ಪ್ರಾಫಿಟ್ ಜಾಸ್ತಿ ಆಗಿದೆ ಅಡಾನಿ ಪವರ್ದು. ಸೊ ಇದು ನಿಜವಾಗ್ಲೂ ಒಂದು ಒಳ್ಳೆ ಡೆವಲಪ್ಮೆಂಟು. ಯಾಕಂದರೆ ನಾವು ನೆಕ್ಸ್ಟ್ ಇಯರ್ ಟು ಇಯರ್ ಟೋಟಲ್ ಕ್ಯಾಲ್ಕುಲೇಷನ್ ತಗೊತ ಹೋದರೆ, ನೀವು 4 ಕ್ವಾರ್ಟರ್ ತೊಗೊಂಡ್ರೆ, ಸೊ 6,600 ಕೋಟಿ ಇದ್ದಿದ್ದು 6,000. ನೆಕ್ಸ್ಟ್ ಕ್ವಾರ್ಟರ್ ಎಷ್ಟು ಬರುತ್ತೆ, ಲಾಸ್ಟ್ ಕ್ವಾರ್ಟರ್ಲ್ಲೂ ಕೂಡ ಇವ್ರದ್ದು ಜಾಸ್ತಿ ಆಗಿದೆ. ಸೊ ಅಂದರೆ ನೆಕ್ಸ್ಟ್ ಇಯರಿಗೆ ಇದು ನನಗೆ ಅನ್ಸಿದ ಮಟ್ಟಿಗೆ ಬಂಪರ್ ರಿಸಲ್ಟ್ಸನ್ನು ಕೊಡುತ್ತೆ. ಸೊ ಮುಂದೆ ಇದು ಒಳ್ಳೆ ಇನ್ನೂ ಸಖತ್ ಪೊಟೆನ್ಷಿಯಲ್ ಕಾಣಿಸ್ತಾ ಇದೆ ಈ ಕಂಪ್ನಿನಲ್ಲಿ. ಸೊ ನೋಡೋಣ. ಇದ್ರದ್ದು EPS ಕೂಡ ನೋಡ್ತಾ ಹೋಯ್ತಂದ್ರೆ ನೀವು, EPS ಕೂಡ 16.48% ಇದೆ. 21 ಲಾಸ್ಟ್ ಇತ್ತು, 0.99% ಇತ್ತು. ಅರ್ನಿಂಗ್ ಪರ್ ಶೇರ್ ಕೂಡ ತುಂಬ ಜಾಸ್ತಿ. ನೆಕ್ಸ್ಟ್ ಕಂಪ್ನಿ ಬಂದ್ಬಿಟ್ಟು HBL ಪವರ್ ಸಿಸ್ಟಮ್ಸ್. ಸೊ HBL ಪವರ್ ಸಿಸ್ಟಮ್ಸ್ನ ಕನ್ಸಲ್ಟೇಟೆಡ್ September 30th ಎಂಡೆಡ್ ಕ್ವಾರ್ಟರ್ದ ರಿಸಲ್ಟ್ಸ್ ನೋಡ್ತಾ ಹೋಯ್ತಂದರೆ, ಟೋಟಲ್ ಇನ್ಕಮ್ ಇದು ಲ್ಯಾಕ್ಸಲ್ಲಿದೆ, ನಾನು ಕ್ರೋರಲ್ಲಿ ಹೇಳ್ತೀನಿ. 55,993 lakhs ಅಂದರೆ 559 crores. ಸೊ 470 crores ಲಾಸ್ಟ್ ಕ್ವಾರ್ಟರ್ಲಿ. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ಒಳ್ಳೆ ಜಂಪ್ ಇದೆ. ಸೊ ಲಾಸ್ಟ್ ಇಯರಲ್ಲಿ 318 crores 559 crores. ಸೊ ಇಯರ್ ಟು ಇಯರ್ ತುಂಬ ಒಳ್ಳೆ ಜಂಪು, ಹತ್ತತ್ರ ಡಬಲ್ಗೆ ಹತ್ತತ್ರ ಇದೆ. ಸೊ ಒಳ್ಳೆ ರೆವೆನ್ಯೂ ಜನ್ರೇಷನ್ ಆಗಿದೆ. ಸೊ ನೀವು ನೆಕ್ಸ್ಟ್ ನೋಡ್ತಾ ಹೋದಂದರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡ್ಬೋದು. ಟೋಟಲ್ ಎಕ್ಸ್ಪೆನ್ಸಸ್ 469, 401, 290 crores ಇದೆ. ಸೊ ನಾವು ಸೀದಾ ನೆಕ್ಸ್ಟ್ ಇಲ್ಲಿ ಹೋಗೋಣಪ್ಪ ಅಂತಂದರೆ ಟೋಟಲ್ ಪ್ರಾಫಿಟ್ಗೆ ಹೋಗೋಣ. ಎಷ್ಟಾಗಿದೆ ನೆಟ್ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ಲಿ ಅಂತಂದರೆ, ಸೊ 68 crore ಇಸ್ ದ ನೆಟ್ ಪ್ರಾಫಿಟ್. ಇಲ್ಲಿ ನೋಡ್ಬೋದು ನೀವು. ಸೊ ಲಾಸ್ಟ್ ಎಷ್ಟಿತ್ತು, 51 crore ಇತ್ತು ಲಾಸ್ಟ್ ಕ್ವಾರ್ಟರ್ಲಿ. ಸೊ ಕ್ವಾರ್ಟರ್ ನಿಮಗೆ ಒಳ್ಳೆ ಜಂಪು. ಅದಕ್ಕಿಂತ ಲಾಸ್ಟ್ ಇಯರಲ್ಲಿ 20 crore ಇದ್ದಿದ್ದು 68 crore. ಓ ಮೈ ಗಾಡ್, ಹತ್ತತ್ರ 3 times ಪ್ರಾಫಿಟ್ ಜಾಸ್ತಿ ಆಗಿದೆ. ಸೊ EPS ಅಷ್ಟೇ, ನೀವು EPS ನೋಡ್ತಾ ಹೋಯ್ತಂದರೆ ಅರ್ನಿಂಗ್ ಪರ್ ಶೇರ್ಸ್ ಬೇಸಿಕ್ಕು ಡೈಲ್ಯೂಟೆಡ್ ಬೇಸಿಕ್ಕು 2.47. ಸೊ ಲಾಸ್ಟ್ 1.86, 0.71. ತುಂಬ ಒಳ್ಳೆ ಜಂಪ್ ಇದೆ. ಅಂದರೆ ರಿಸಲ್ಟ್ಸ್ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ HBL ಪವರ್ ಸಿಸ್ಟಮ್ಸು. ಸೊ ನಮಗೆ ಕ್ವಾರ್ಟರ್ ಟು ಕ್ವಾರ್ಟರ್ ಇಂಪಾರ್ಟೆಂಟ್ ಅಲ್ಲ, ಸೊ ಇಯರ್ ಟು ಇಯರನ್ನೇ ನೋಡ್ತಾ ಹೋಗ್ತೀವಿ ಅಂದರೆ
ಇಯರ್ ಟು ಇಯರ್ ಎಷ್ಟಿದೆಪ್ಪ ಇನ್ಕಮ್ಮು ಹತ್ತತ್ರ ಡಬಲ್ ಇದೆ. ನೆಕ್ಸ್ಟ್ ಈಗ ಆಲ್ರೆಡಿ ಲಾಸ್ಟ್ 1 ಇಯರಲ್ಲಿ ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟಿದೆ. ಮುಂದೆ ಕೂಡ ಇನ್ನೊಂದು 2-3 ಇಯರ್ಸಲ್ಲಿ ಒಂದು ಒಳ್ಳೆ ಫ್ಯೂಚರಿಸ್ಟಿಕ್ ಕಂಪ್ನಿ ಆಗ್ಬೋದು ಇದು. ಸೊ ಇದನ್ನು ನೀವು ರಾಡರಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ. ಮತ್ತು ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರ ಇದು HBL ಪವರ್ ಸಿಸ್ಟಮ್ಸ್ ಇದೆ ಅನ್ಕೋತೀನಿ. ಸೊ ನನ್ನ ಹತ್ರ ಕೂಡ ಇತ್ತು, ಇದು ನಿಮಗೆ ತೋರಿಸ್ತೀನಿ ಏನು ರೇಟಲ್ಲಿ ಇತ್ತು, ಏನು ಮಾಡಿದೆ ಅದನ್ನಂತ. ಇದು ನನ್ನ ಪೋರ್ಟ್ಫೋಲಿಯೋದಲ್ಲೇ ಲಾಸ್ಟ್ ಇಯರ್ ನಾನು ಇದನ್ನು ಬೈ ಮಾಡಿದ್ದೆ. ಸೊ ಎಲ್ಲಿಯಪ್ಪ ಅಂತಂದರೆ 96 ರುಪೀಸಲ್ಲಿ ಇದ್ದಾಗ ನಾನು ಬೈ ಮಾಡಿದ್ದೆ ಇದನ್ನು. ಸೊ ಕ್ವಾಂಟಿಟಿ ನೋಡ್ಬೋದು 150 ಕ್ವಾಂಟಿಟಿ ತೊಗೊಂಡಿದ್ದೆ ನಾನು. ಸೊ ಇದಕ್ಕಿಂತ ಮುಂಚೆ ಒಂದ್ಸರಿ ನಾನು 70 ರುಪೀಸ್ ಇದ್ದಾಗ ಕೂಡ ಒಂದ್ಸರಿ ತೊಗೊಂಡು 95 ರುಪೀಸ್ ಬಂದಾಗ ಬೈ ಮಾಡಿದ್ದೆ. ಮತ್ತು ನೆಕ್ಸ್ಟ್ 96 ರುಪೀಸಿಗೆ ಬೈ ಮಾಡಿದ್ದೆ. ಆಮೇಲೆ ಸ್ವಲ್ಪ ಹಿಂದಕ್ಕೆ ಹೋದಾಗ 84 ರುಪೀಸಿಗೆ ನಾನು ಇದನ್ನು ಸೆಲ್ ಮಾಡಿದ್ದೆ. ಸೊ 14,000 ವ್ಯಾಲ್ಯೂದು ತೊಗೊಂಡಿದ್ದು. ಸೊ ಎಷ್ಟು 1800 ರೂಪಾಯಿ ಇದರಲ್ಲಿ ನಾನು ಲಾಸ್ ಬುಕ್ ಮಾಡಿದ್ದೆ. ಸೊ ಫಸ್ಟ್ 2,500 ಇದರಲ್ಲಿ ಪ್ರಾಫಿಟ್ ಮಾಡಿದ್ದೆ, ಮತ್ತು 1,800 ರೂಪಾಯಿ ಲಾಸ್ ಬುಕ್ ಮಾಡಿದೆ. ಇವತ್ತಿಗೂ ನಾನು ಇದನ್ನೇನಾದರೂ ಹಾಗೆ ಹೋಲ್ಡ್ ಮಾಡಿದ್ದಿದ್ರೆ, ಸೊ ಇವತ್ತಿನ ವ್ಯಾಲ್ಯೂ ಪ್ರಕಾರ ಹತ್ತಿರ 300 ರುಪೀಸ್ ಅಂದರೆ 45,000 ನಂದು ಆಗ್ತಿತ್ತು. ಸೊ 14,000 ಇನ್ವೆಸ್ಟ್ಮೆಂಟ್ ಮಾಡಿದ್ದು 45,000 ಇರ್ತಾಯಿತ್ತು ನನ್ನ ಪೋರ್ಟ್ಫೋಲಿಯೋದಲ್ಲಿ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳೋದೇನಪ್ಪ ಅಂತಂದರೆ, ನಿಮ್ಮ ಹತ್ರ ಪೋರ್ಟ್ಫೋಲಿಯೋದರೆಲ್ಲ ಒಳ್ಳೆ ಕಂಪ್ನಿಯನ್ನು ಯಾವುದೇ ಕಾರಣಕ್ಕೂ ಆದರೂ ಎಸ್ಪೆಷಲಿ ಲಾಸಲ್ಲಿ ಸೆಲ್ ಮಾಡೋಕ್ಕೆ ಹೋಗಬೇಡಿ. ಸೊ ವೆಯ್ಟ್ ಮಾಡಿ, ಸೊ ಏನು ಹೋಲ್ಡ್ ಮಾಡಿ. ನಿಮಗೆ ಕಂಪ್ನಿ ಚೆನ್ನಾಗಿದ್ದರೆ, ಫಂಡಮೆಂಟಲ್ಸ್ ಚೆನ್ನಾಗಿದ್ದರೆ, ಒಳ್ಳೆಯ ಗ್ರೋತ್ ಇದ್ದರೆ ಖಂಡಿತವಾಗಿಯೂ ಅದು ಮುಂದೆ ನಿಮಗೆ ಒಂದು ಒಳ್ಳೆ ಪ್ರಾಫಿಟನ್ನು ಮಾಡಿಕೊಡುತ್ತೆ. ಈಗ ಇದು ಮೂರನೇ ಸ್ಟಾಕ್ ನೋಡ್ಬೋದು ನೀವು. 6 ಮಂತ್ಸಲ್ಲಿ 107% ರಿಟರ್ನ್ ಕೊಟ್ಟಿದೆ. 6 ಮಂತ್ಸ್ ಇರಲಿ, ಇಲ್ಲಿ ನೋಡಿರಿ ನೀವು 5 ಇಯರಲ್ಲಿ ನೋಡ್ತಾ ಹೋಯ್ತು ಅಂದರೆ 1888% ಹತ್ತತ್ರ 2000% ರಿಟರ್ನ್ಸ್ ಕೊಟ್ಟಿದೆ ನಿಮಗೆ 5 ಇಯರ್ಸಲ್ಲಿ. ಸೊ ಈಗ 470 ಅರೌಂಡಲ್ಲಿ ಟ್ರೇಡ್ ಮಾಡ್ತಾ ಇದೆ. ಅಂದರೆ ಇನ್ನೂ ಮುಂದೆ ಒಳ್ಳೆ ಕೆಪಾಸಿಟಿ ಪೊಟೆನ್ಷಿಯಲ್ ಇರ್ತಕ್ಕಂಥದ್ದು. ಖಂಡಿತವಾಗ್ಲೂ ಇದು ಒಂದು ನೀವು ಡೆಫಿನೆಟಾಗಿ ರ್ಯಾಡರಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ. ಸೊ ಒಳ್ಳೆ ರಿಟರ್ನ್ಸನ್ನು ಇನ್ನೂ ಮುಂದೆ ಕೂಡ ಕೊಡುವಂಥ ಕೆಪಾಸಿಟಿ ಇರ್ತಕ್ಕಂಥದ್ದು. ಇದು ನೋಡ್ರಿ, ಕಂಪ್ನಿಯ ನೇಮ್ ಬಂದ್ಬಿಟ್ಟು ಟೀನಾ ರಬ್ಬರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ಸು. ಇದ್ರದ್ದು ಕನ್ಸಲ್ಟೇಟೆಡ್ 30 ಸೆಪ್ಟೆಂಬರ್ದು ಕ್ವಾರ್ಟರ್ದು ರಿಸಲ್ಟ್ ನೋಡ್ಬೋದು ನಾವೀಗ. ಸೊ ಟೋಟಲ್ ಇನ್ಕಮ್ ನೋಡ್ತಾ ಹೋಯ್ತು ಅಂತಂದರೆ 79 ಕ್ರೋರ್ ಇದೆ. ಲಾಸ್ಟ್ 80 ಕ್ರೋರ್ ಇತ್ತು. ಸೊ ಆಲ್ಮೋಸ್ಟ್ ಫ್ಲಾಟ್ ಇದೆ ಕ್ವಾರ್ಟರ್ ಟು ಕ್ವಾರ್ಟರ್. ಲಾಸ್ಟ್ ಇಯರಲ್ಲಿ 65 ಕ್ರೋರ್ ಇತ್ತು. ಸೊ ಲಾಸ್ಟ್ ಇಯರ್ ಸ್ವಲ್ಪ ಒಳ್ಳೆ ಜಂಪ್, ನೀವು 30-40% ಜಂಪ್ ಇದೆ. ಸೊ ಒಳ್ಳೆ ವಿಷಯ. ಮತ್ತು ಕ್ವಾರ್ಟರ್ ಟು ಕ್ವಾರ್ಟರ್ ಫ್ಲಾಟ್ ಇದೆ. ಇಯರ್ ಟು ಇಯರ್ ನಮಗೆ ಮೇನು. ಸೊ ಇಯರ್ ಟು ಇಯರ್ ಮೋರ್ ದೆನ್ 30% ನಿಮ್ಗೆ ಜಂಪ್ ನೋಡ್ಬೋದು. ಸೊ ಟೋಟಲ್ ಎಕ್ಸ್ಪೆನ್ಸಸ್ ನೋಡ್ತಾ ಹೋಯ್ತು ಅಂತಂದರೆ 70 ಕ್ರೋರು, 71 ಕ್ರೋರು, 59 ಕ್ರೋರ್ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡು 7.6 ಕ್ರೋರ್ ಇದೆ. ಸೊ ಇದು 7.0 ಇತ್ತು. ಸೊ ಹಂಗಂದರೆ ಪ್ರಾಫಿಟಲ್ಲಿ ಕ್ವಾರ್ಟರ್ ಟು ಕ್ವಾರ್ಟರ್ ಅಂದರೆ ಎಕ್ಸ್ಪೆನ್ಸಸ್ಸನ್ನು ತುಂಬ ಕಂಟ್ರೋಲ್ ಮಾಡೋದ್ರಿಂದ ಇದು 4 ಕರೋಡ್ ಇದ್ದಕ್ಕಂಥದ್ದು 7.6 ಕರೋಡ್, ಆಲ್ಮೋಸ್ಟ್ ಡಬಲ್ ಆಗಿದೆ. ಸೊ ಇಯರ್ ಟು ಇಯರು ಪ್ರಾಫಿಟ್ಟು ಡಬಲ್ಲು. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ರೆವೆನ್ಯೂ ಆಲ್ಮೋಸ್ಟ್ ಫ್ಲಾಟ್ ಇದ್ದರೂ ಕೂಡ ಪ್ರಾಫಿಟಲ್ಲಿ ನೀವು ನೋಡ್ಬೋದು 60 ಲ್ಯಾಕ್ ಹೈಕ್ ಆಗಿದೆ. ಸೊ ನಿಜವಾಗ್ಲೂ ಇದು ಏನು ನಿಮಗೆ 9 ರುಪೀಸ್ 1 ಇಯರ್ಗೆ 9 ರುಪೀಸ್ ಪರ್ ಶೇರ್ ಡಿವಿಡೆಂಡನ್ನು ಕೊಟ್ಟಿದ್ದಾರೆ ಈ ಲಾಸ್ಟ್ ಇಯರಲ್ಲಿ. ಸೊ ಇದೇ ಥರ ಏನೋ ಡಬಲ್ ಪ್ರಾಫಿಟ್ ಆಯ್ತಂದರೆ ನೆಕ್ಸ್ಟ್ ಇಯರ್ ಇದ್ರದ್ದು ಇನ್ನೂ ಏನು ಡಿವಿಡೆಂಡ್ ಕೂಡ ಜಾಸ್ತಿ ಆಗ್ಬೋದು. 9 ರುಪೀಸ್ ಇರೋದು 15 ರುಪೀಸ್ ಕೂಡ ಆಗ್ಬೋದು. ಸೊ ನೋಡೋಣ, ನೆಕ್ಸ್ಟ್ ಮಾರ್ಚಲ್ಲಿ ಗೊತ್ತಾಗುತ್ತೆ ಎಷ್ಟು ಡಿವಿಡೆಂಡ್ ಕೊಡ್ತಾರಂತ. ಯಾವುದೇ ಇಂಟ್ರಿಮ್ ಡಿವಿಡೆಂಡ್ ಏನೇನು ಅನೌನ್ಸ್ ಮಾಡಿಲ್ಲ ಇವರು. ಸೊ ಇದನ್ನು ತುಂಬ ದೊಡ್ಡ ಇನ್ಕ್ಲೂಡಿಂಗ್ ಡಾಲಿ ಕನ್ನ ಕೂಡ ಇದನ್ನು ತುಂಬ ಮೋಸ್ಟ್ ಪ್ರಾಬ್ಲಿ ನನಗೆ ಅನಿಸ್ಬಿಟ್ಟು 1 ಲಕ್ಷಕ್ಕಿಂತ ಜಾಸ್ತಿ ಶೇರ್ಸ್ಗಳನ್ನ ಇದನ್ನು ಇಟ್ಕೊಂಡಿದ್ದಾರೆ ಅವ್ರ ಪೋರ್ಟ್ಫೋಲಿಯೋದಲ್ಲಿ. ತುಂಬ ದೊಡ್ಡ ಇನ್ವೆಸ್ಟರ್ಸ್ ಏನು ಮಾಡ್ತಾಯಿದ್ದಾರೆ, ಒಂದು 5% ಡೌನ್ ಆದ ತಕ್ಷಣ ಬೈ ಮಾಡಿ ಇಟ್ಕೊಳೋದು. ಸೊ ಇದು ಮುಂದೆ ಒಂದು ಒಳ್ಳೆ ಪೊಟೆನ್ಷಿಯಲ್ ಇರೋ ಕಂಪ್ನಿ ಆಗ್ಬೋದು. ಸೊ ಇದನ್ನು ಖಂಡಿತವಾಗ್ಲೂ ರ್ಯಾಡರ್ ಇಟ್ಕೊಂಡು ಇದ್ರ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಿ. ಸೊ ಇದರ EPS ಕೂಡ ಅಷ್ಟೇ ನೋಡಿ, 4.45. ಈಗ ಲಾಸ್ಟು 4.12 2.45 ಆಲ್ಮೋಸ್ಟ್ ಡಬಲ್ ಇಯರ್ ಟು ಇಯರ್ EPS. ಸೊ ನಿಜವಾಗ್ಲೂ ಒಳ್ಳೆ ಮ್ಯಾಸಿವ್ ರಿಸಲ್ಟ್ಸ್ ಅನ್ಬೋದು ಇದನ್ನು. ಸೊ ಖಂಡಿತವಾಗ್ಲೂ ಇದನ್ನು ರ್ಯಾಡರ್ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟಾಕ್ಸಿಗೆ ಮೂವ್. ಇದು ಇವತ್ತಿನ ವಿಡಿಯೋದ ಕೊನೆ ಸ್ಟಾಕು JK ಟೈರ್ ಆ್ಯಂಡ್ ಇಂಡಸ್ಟ್ರೀಸು. ಸೊ JK ಟೈರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಇದ್ರದ್ದು ಲಾಸ್ಟ್ ಸೆಪ್ಟೆಂಬರ್ದು ಫೈನಾನ್ಷಿಯಲ್ ಕನ್ಸಾಲಿಡೇಟೆಡ್ ರಿಸಲ್ಟ್ಸ್ ನೋಡೋದಾಯ್ತು ಅಂತಂದರೆ ಟೋಟಲ್ ಇನ್ಕಮು 3,905 ಕ್ರೋರ್ಸ್ ಇದೆ ಇವ್ರದ್ದು. ಲಾಸ್ಟ್ 3,700 ಇತ್ತು. ಅದಕ್ಕಿಂತ ಲಾಸ್ಟ್ ಇಯರಲ್ಲಿ 3,764 ಕ್ರೋರ್ಸ್ ಇತ್ತು. ಸೊ ಇಯರ್ ಟು ಇಯರ್ ಕೂಡ ತುಂಬ ಏನು ಚೆನ್ನಾಗಿದೆ ಜಂಪ್ ಇದ್ದು. ಮತ್ತು ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ನಿಮಗೆ ರೆವಿನ್ಯೂವಲ್ಲಿ ಸ್ವಲ್ಪ ಜಂಪ್ ಇದೆ. ಬಟ್ ಎಕ್ಸ್ಪೆನ್ಸಸ್ ನೋಡಿ, ಇವರು ಎಕ್ಸ್ಪೆನ್ಸಸ್ಸನ್ನು ತುಂಬ ಹಿಡಿತದಲ್ಲಿ ಇಟ್ಟಿದ್ದಾರೆ. ಅಂದರೆ ಎಕ್ಸ್ಪೆನ್ಸಸ್ ತುಂಬ ಕಂಟ್ರೋಲ್ ಆಗಿರೋದ್ರಿಂದ ಇವ್ರದ್ದು ನೀವು ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂದರೆ ಇದಕ್ಕೆ. ಸೊ ಪ್ರಾಫಿಟ್ ಫಾರ್ ದ ಲಾಸ್ ಇದರಲ್ಲಿ ಸೊ ನೀವು ನೋಡ್ಬೋದು 248 ಕ್ರೋರ್ಸ್ ಇದೆ. ಸೊ ಲಾಸ್ಟ್ ಕ್ವಾರ್ಟರ್ಲಿ 158 ಕ್ರೋರ್ ಇತ್ತು. ಲಾಸ್ಟ್ ಇಯರಲ್ಲಿ ಬರೀ
49 ಕ್ರೋರ್ಸ್ ಇತ್ತು. ಸೊ ಇಷ್ಟೊಂದು ರೆವೆನ್ಯೂವಲ್ಲಿ ಅಂಥ ದೊಡ್ಡ ಮಟ್ಟದ ಏನೂ ಜಂಪ್ ಇಲ್ಲ, ಬಟ್ ಪ್ರಾಫಿಟಲ್ಲಿ ತುಂಬ ದೊಡ್ಡ ಮಟ್ಟದ ಜಂಪ್ ಇದೆ. ಸೊ ಹಂಗಾದ್ರೆ ಇದನ್ನ ಸ್ವಲ್ಪ ರಿಸಲ್ಟ್ಸ್ ಎಲ್ಲ ಭಾಳ ಡೀಟೇಲಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಬಟ್ ಒಳ್ಳೆಯ ರಿಸಲ್ಟ್ಸ್, ಯಾಕಂದರೆ ನೀವು ಓವರಾಲ್ ರೆವೆನ್ಯೂ ಮತ್ತು ಪ್ರಾಫಿಟಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಒಳ್ಳೆಯ ಸ್ಟಾಕ್ ಕೂಡ ಇದು. ಹತ್ತತ್ರ ಫ್ರಮ್ ಇಟ್ಸ್ ಏನು ಲೈಫ್ ಟೈಮಲ್ಲಿ 5,000% ರಿಟರ್ನ್ಸನ್ನು ಕೊಟ್ಟಿದೆ ಇದು ಜೆ ಕೆ ಟೈರ್ಸು. ಆಮೇಲೆ ನಿಮಗೆ ಟೈರ್ ಇದು ನೆವರ್ ಎಂಡಿಂಗ್ ಬಿಸ್ನೆಸ್ಸು, ಆಲ್ಮೋಸ್ಟ್ ಯಾವಾಗಲೂ ಡಿಮ್ಯಾಂಡ್ ಇದ್ದೇ ಇರತಕ್ಕಂಥ ಬಿಸ್ನೆಸ್ ಇದು. ಸೊ ಇದರ ಇ ಪಿ ಎಸ್ ನೋಡ್ಬೋದು ನೀವು. ಇ ಪಿ ಎಸ್ ಕೂಡ 9.33 ಇದೆ. ಲಾಸ್ಟ್ 5.9 ಇತ್ತು, ಆದರೆ ಇನ್ನು ವರ್ಷ ಬರೀ 2 ಇತ್ತು, 2.08 ಇದ್ದಿದ್ದು. ಸೊ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಕ್ವಾರ್ಟರ್ ಟು ಕ್ವಾರ್ಟರ್, ಇಯರ್ ಟು ಇಯರ್ ಸೂಪರ್ಬ್ ಜಂಪ್ ಇದೆ. ಖಂಡಿತವಾಗ್ಲೂ ಇದನ್ನು ಸ್ಟಾಕಲ್ಲಿ ರ್ಯಾಡರಲ್ಲಿ ಇಟ್ಕೊಳ್ಳಿ. ಈ ಸ್ಟಾಕ್ನ ಇದ್ರ ಬಗ್ಗೆ ಸ್ಟಡಿ ಮಾಡಿ. ನಾನು ಕೂಡ ಈ ಸ್ಟಾಕ್ ಬಗ್ಗೆ ಒಂದು ಡಿಟೇಲ್ ಅನಾಲಿಸಿಸ್ ವಿಡಿಯೋ ಕೂಡ ಮಾಡ್ತೀನಿ. ಸೊ ಜೆ ಕೆ ಟೈರ್ಸ್ ಇವತ್ತಿನ ವಿಡಿಯೋಲಿ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.